ಇನ್ಯಾವುದು ಉಳಿದಿದೆ ಈಗ ವನ್ನಾರ್ಪೇಟ್ ಆಗಿಲ್ಲ. ಹಾಂ, ಲಾಸ್ಟ್ ವೀಕ್ ಏನೆಲ್ಲ ಹಿಂಗಿದೆ ನಾನು ಲಿಸ್ಟ್ ಬಂದಿದೆ ಸರ್. ಸಿಕ್ ಇನ್ಫಾರ್ಮೇಶನ್ ಕೊಡ್ತಾರೆ, ಒಂದು ಸ್ಮಾಲ್ ಇನ್ಫಾರ್ಮೇಶನ್. ಎವ್ರಿ ವೀಕ್ ಬರ್ತಾ ಇದ್ದೀವಿ, ಮೀಟಿಂಗ್ ನಡೀತಾ ಇದೆ ನೋಡಿ. 26 ಲಿಸ್ಟ್ ಕೊಟ್ಟಿದ್ದಾರೆ. ನೀವು ಲಾಸ್ಟ್ ಮೀಟಿಂಗಲ್ಲಿ ಹೇಳಿದ್ರಿ ಎವ್ರಿ ವೀಕ್ ನೀವೇನು ಅಜೆಂಡಾ ಏನೇನು ಡಿಸ್ಕಷನ್ ಮಾಡ್ತೀವಿ ಅದನ್ನು ತಗೊಳ್ಳಿ. ವಿಚ್ ಇಸ್ ಕಂಪ್ಲೀಟ್, ಇಟ್ ಇಸ್ ನಾಟ್ ಕಂಪ್ಲೀಟ್, ಕೀಪ್ ಆನ್ ಅಕ್ಯುಮುಲೇಟಿಂಗ್ ಫ್ರಮ್ ಲಾಸ್ಟ್ 3 months. ಲಾಸ್ಟ್ 3 months ಅಲ್ಲಿ ನೋಡಿದ್ರೆ 2 ಶೀಟ್ ಬರುತ್ತೆ. ಐ ಡೋಂಟ್ ವಾಂಟ್ ಟು ಕಂಪ್ಲೇಂಟ್ ಎನಿಬಡಿ, ಪ್ಲೀಸ್ ಡೋಂಟ್ ಮಿಸ್ಟೇಕ್ ಮೀ. ಸೊ ಎಲ್ಲ ಹೊಡೆದು ನೋಡ್ತಾ ಇದ್ದೀನಿ. ಜಾಸ್ತಿ ಡಿಪ್ಲೊಮೇಟ್ ಆಗಬೇಡ. ಕಂಪ್ಲೇಂಟ್ ಇದು ಪ್ರಾಬ್ಲಮ್ ಅದನ್ನ ಹೇಳು. ಐ ಆಮ್ ನಾಟ್ ಕಂಪ್ಲೇಂಟಿಂಗ್, ಐ ಆಮ್ ನಾಟ್. ಏನ್ ಫಾರ್ಮಾಲಿಟೀಸ್ ಏನಿದೆ ಈಗ ಲಿಸ್ಟ್ ಬರ್ಬೇಕಿತ್ತು, ಬಂದಿಲ್ಲ. ಯಾವ ಕೆಲಸ ಆಗಿಲ್ಲ ಆಗಿದೆ ಗೊತ್ತಾಗ್ತಾ ಇಲ್ಲ. ಹೇಳು ಮತ್ತೆ ಅದಕ್ಕೆ ಯಾಕೆ ಐ ಆಮ್ ನಾಟ್ ಕಂಪ್ಲೇಂಟಿಂಗ್ ಅಂದ್ರೆ ಕಂಪ್ಲೇಂಟ್ ಅದು. ಕಂಪ್ಲೇಂಟ್ ಇಲ್ಲ ಅಂದ್ರೆ ಡ್ರಾಪ್ ಮಾಡು, ಹೇಳ್ಬೇಡ. ಕಂಪ್ಲೇಂಟ್ ಯಾಕೆ ಅದು ಪ್ರಭಾಕರ್ದು ಮಾತ್ರ ಅಲ್ಲ, ಅವ್ನು ಕೇಳ್ತಾ ಇರೋದು ಇಲ್ಲ. ಸರ್ ಕ್ಯಾರಿ ಫಾರ್ವರ್ಡ್ ಇಲ್ಲ ಲಿಸ್ಟಲ್ಲಿ ವರ್ಕು. ಹಾಂ, ಎಲ್ಲಿದೆ? ನಾವು ಈಗ ನೀವು ಯಾವ್ದೆಲ್ಲ ಇದೆ ಅಪ್ ಟು ಡೇಟ್ ಎಲ್ಲಾನು ತಗೊಂಡು ಕೊಡ್ಬೇಕು. ಇಲ್ಲ ಅಂದ್ರೆ ನೀವು ಅಟೆಂಡ್ ಮಾಡಿಲ್ಲ ಅಂದ್ರೆ ಮತ್ತೆ ಮೀಟಿಂಗ್ ಮಾಡಿ ಪ್ರಯೋಜನ ಏನು? ಎಲ್ಲಿದೆ? ಇಲ್ವಲ್ಲ, ಎಲ್ಲಿದೆ? 3, 9, 6, 15, 18 ಇದೆ. ರಿಪ್ಲೇಸ್ಮೆಂಟ್ ಆಫ್ ಸಿವೇಜ್ ಟ್ರೈನ್, ಫೋರ್ಟ್ ಕ್ರಾಸ್, ವಿವೇಕ್ ನಗರ್. ಯಾಕೆ ಆಗ್ತಾ ಇಲ್ಲ ಇದು? ನೀವು ಮೀಟಿಂಗ್ ಮಾಡ್ಬೇಕಲ್ಲ BWSSB ಜೊತೆಗೆ. ಶ್ರೀನಿವಾಸ್ ಏನ್ ಹೇಳ್ತಾ ಇದೆಯಪ್ಪ, ಇದೆಲ್ಲ ಕೆಲಸ ಪೆಂಡಿಂಗ್ ಇದೆಯಲ್ಲ ವನ್ನಾರ್ಪೇಟೆ. ಅಲ್ಲ, ಕಂಪ್ಲೇಂಟ್ ಅಟೆಂಡ್ ಆಗ್ಬೇಕಲ್ಲ ನೀವು. ರಿಪ್ಲೇಸ್ಮೆಂಟ್ ಕೇಳಿದ್ದಾರೆ ಸರ್. ಹಾಂ, ಫೈಟ್ ಮಾಡಿ, ಪ್ರಪೋಸಲ್ ಕೊಡಿ, ಇಮಿಡಿಯೇಟ್ ಆಗಿ ತಗೊಳ್ಳಿ. ಅದು ಕೊಟ್ಟಿದೆ ಸರ್. ತುಂಬಾನೇ ಬಾಕಿ ಇದೆ ಇಲ್ಲಿ ವನ್ನಾರ್ಪೇಟೆ. ನೀವು ಒಂದು ಮೀಟಿಂಗ್ ಮಾಡಿ. ಲಾಸ್ಟ್ ನೀವು ಮೆಂಬರ್ಸ್ ಮಾತ್ರ ಮೀಟಿಂಗ್ ಮಾಡಿದ್ರೆ ಏನ್ ಮಾಡಿದ್ರಿ? ಏನಾಯ್ತು? ನೀವೆಲ್ಲ ಯಾರು ಬಂದಿಲ್ಲ ಅಂತೀರಾ, ಎಲ್ಲಾರು ನೀವು ಅಲ್ಲಲ್ಲೇ ಮೀಟಿಂಗ್ ಮಾಡಿ ಅಂತೀರಾ. ನಾನು ಏನ್ ಮಾಡ್ಲಿ? ಅಲ್ಲ, ಅವರಿಬ್ರು ಬಂದಿದ್ರು, ಅವ್ರು ಹೇಳ್ತಾ ಇರೋದು ಬೇರೆ ಯಾರು ಅಫಿಷಿಯಲ್ಸ್ ಬಂದಿಲ್ಲ ಅಂತ. ಅಫಿಷಿಯಲ್ಸ್ ಎಲ್ಲಾ ಕಡೆ ಬರಕ್ಕಾಗಲ್ಲ ಅಂತಾನೆ ನಾನು ಒಂದ್ ಪಾಯಿಂಟ್ ಅಲ್ಲಿ ಎಲ್ಲರನ್ನ ಸೇರಿಸೋ ಪ್ರಯತ್ನ ಮಾಡ್ತಾ ಇರೋದು. ಸ್ವಲ್ಪ ಸಿಟಿಸನ್ಸ್, ಹಳೆ ಕಾರ್ಪೊರೇಟರ್, ಕಂಪ್ಲೇಂಟ್, MLA ಎಲ್ಲಾರು ಒಂದ್ ಕಡೆ ಕಟ್ತಾರೆ, ನಮ್ಮ ವಾರ್ಡಲ್ಲಿ ಮಾಡಿ ಅಂತ. ನಿಮ್ಮ ವಾರ್ಡಲ್ಲಿ ಮಾಡಿದ್ರೆ ಯಾರು ಬರೋಲ್ವಲ್ಲ, ಏನಾಗುತ್ತೆ? ವಾಟ್ ಇಸ್ ದ ನೆಟ್ ರಿಸಲ್ಟ್? ಅದಾಯ್ತಾ ನಿಮ್ಗೆ? ನಾನೀಗ ಒಂದ್ ಮೀಟಿಂಗ್ ನೀವು ವಾರ್ಡಲ್ಲೇ ಮಾಡಿ, ಒಂದ್ ಮೀಟಿಂಗ್ ಇಲ್ಲಿ ಮಾಡೋಣ. ಮಂತ್ಲಿ 2 ಮೀಟಿಂಗ್ ಅಲ್ಲಿ ಒಂದು ವಾರ್ಡಲ್ಲಿ ಮಾಡಿ, ಒಂದು ಇಲ್ಲಿ ಮಾಡಿ. ಅಲ್ಲಿ ಬರೋರು ಅಲ್ಲಿ ಬರ್ಲಿ, ಬಾಕಿ ಇರೋರು ಇಲ್ಲಿ ಬರ್ಲಿ. ಓಕೆ, ಇದೊಂದು ಅಟೆಂಡ್ ಮಾಡಿ ಇಮಿಡಿಯೇಟ್ ಆಗಿ. ಈಗ ಅಲ್ಲ, ನೀವು ಯಾವುದು ಈಗ ನಿಮ್ದಲ್ಲಿ ಆಗ್ತಾ ಇಲ್ಲ ನಮ್ಗೆ ಹೇಳಿ. ವಿಲ್ ಟೇಕ್ ಇಟ್ ಅಪ್. ಸಬ್ಜೆಕ್ಟಿವ್ ನೇಚರ್ ಕಂಪ್ಲೇಂಟ್ ಬರಬಾರ್ದು ಅಂತ ಇಲ್ವಲ್ಲ. You take it and you put it forward and get it done. ಆಗುತ್ತೆ ಅಂತೇಳಿ, ಆಗದೆ ಇರೋದು ಆಗಲ್ಲ ಅಂತೇಳಿ. ಓಕೆ, ಇನ್ನೊಂದು ಸ್ವಲ್ಪ ಇದನ್ನ ನೀವೇ ಫಾಲೋ ಅಪ್ ಮಾಡಿ. ಇನ್ಯಾವ್ದು ಬಾಕಿ ಆಗಿರೋ ವಾರ್ಡು? ಅಗ್ರಮ್ ಯಾರು? ಅವ್ರು ಬಂದಿಲ್ಲ. ಅವ್ರ ಮೀಟಿಂಗ್ ಕಳ್ಸಕ್ಕೆ ಹೇಳಿದ್ರಲ್ಲ ಅವ್ರದ್ದು ಯಾರು? ಅವರೆಲ್ಲ CM ಮೀಟಿಂಗ್ ಇದ್ದಾರಂತೆ. ಅವಿನಾಶ್ ಬಾಬು. ಓಕೆ, ಅದರ ಮೇಲೆ ಅಟೆಂಡ್ ಆಗಿದೆಯಾ? ಲಿಸ್ಟ್ ಬಂದಿದೆಯಾ? ಹಾ, ತಗೊಂಡೋಗಿದ್ರೆ ಒಂದೇ ಲಿಸ್ಟ್ ಇದೆ, ಅದಕ್ಕೆ ತಗೊಂಡೋಗಿದ್ದಾರೆ. ಬೇಕಾ ತಗೊಳ್ಳಿ, ಕೊಡಪ್ಪ ಅಲ್ಲಿ ಸೇಸು. ಯಾಕೆ ಅಟೆಂಡ್ ಆಗಿದೆ ಇಲ್ವಾ ಅಷ್ಟೇ? ಅಟೆಂಡ್ ಅಲ್ಲ, ನೋಡಿದ್ದಾರೆ. ಅಟೆಂಡ್ ಅಂದ್ರೆ ಕೆಲಸ ಆಗಿರ್ಬೇಕಲ್ವಾ? ಬರೀ ನೋಡಿ ಲುಕಿಂಗ್. ಆಮೇಲೆ ಶ್ರೀನಿವಾಸ್, ನಿಮ್ದೇ ಜಾಸ್ತಿ ಕಂಪ್ಲೇಂಟ್ ಅಪ್ಪ.
ಐದು ಮಾತ್ರ ಅಲ್ಲಲ್ಲ, ಬಾಕಿ ಇರೋ ಕೆಲಸ ಯಾರು ಮಾಡ್ತಾರೆ ಮತ್ತೆ? ರಿಪ್ಲೇಸ್ಮೆಂಟ್ ಅಂದ್ರೆ ಹಾ ಹೇಳಿ ಸರ್. ಈಸ್ಟ್ ರೋಡು ಪಾಪ ಹೋದ ವಾರನೂ ಒಬ್ರು ಬಿದ್ದು 1,70,000 ಹಾಸ್ಪಿಟಲ್ಲಿ ಕೊಟೇಶನ್ ಕೊಟ್ಬಿಟ್ಟಿದ್ದಾರೆ ಸರ್. ಬಿದ್ದಿದ್ದಕ್ಕೆ ರೋಡ್ ಆಗಿದೆ ಸರ್. ಯಾವ ರೋಡಪ್ಪ? ಈಸ್ಟ್ ರೋಡ್, ಆಸ್ಟಿನ್ ಟೌನ್ ಸರ್. ವಿಶ್ವನಾಥಿಗೆ ಫೋನ್ ಮಾಡಪ್ಪ. ಓಕೆ, ಕರ್ಸೋಣ. ನೆಕ್ಸ್ಟ್ ಮೀಟಿಂಗ್ ಇಂದ ಕಾಂಟ್ರಾಕ್ಟರ್ಗೂ ಬರಕ್ಕೆ ಹೇಳಿ. ನಮ್ಗೆಲ್ಲ ಆನ್ಲೈನ್ ವರ್ಕ್ ಕಾಂಟ್ರಾಕ್ಟರ್ಸ್ ಬರಕ್ಕೆ ಹೇಳಿ. ಕರ್ಸೋಣ, ಮಾತಾಡ್ತೀವಿ. ಓಕೆ, ಈಗ ಹೊಸ ಕಂಪ್ಲೇಂಟ್ಸ್ ಆಡಿಟ್ ತಗೊಂಡ್ಬಿಡೋಣ. ಬೆಂಗಳೂರು ನ್ಯೂ ಕಂಪ್ಲೇಂಟ್ಸ್ ಇದೆ. ಕುಮಾರು ಲೇಟ್ ಆಗಿ ಬಂದ್ರಿ, ಚೇತನ್ ಸ್ವಲ್ಪ ಟೈಮಿಗೆ ಬರಬೇಕು ಪ್ಲೀಸ್. ಮೆಂಬರ್ಸು ನಮಗೆ ಕಷ್ಟ ಆಗ್ತದೆ. ಬಾಕಿ ಇರೋರು ಬಂದು ಕೂಡ್ತಾರೆ, ನಾವು ನಿಮಗೆ ಮೆಂಬರ್ ಮಾಡ್ತೀವಿ, ನೀವು ಮೀಟಿಂಗ್ ಅಟೆಂಡ್ ಮಾಡಲ್ಲ, ಇಲ್ಲ ಚೇಂಜ್ ಮಾಡಬೇಕು, ಇಲ್ಲ ನೀವು ಮೀಟಿಂಗ್ ಅಟೆಂಡ್ ಮಾಡಬೇಕು. MLA-ಗಿಂತ ಲೇಟ್ ಆಗಿ ಮೆಂಬರ್ಸ್ ಬಂದ್ರೆ ಹೆಂಗಣ? MLA-ನೇ ಬೇಗ ಬರ್ತಾರೆ. ಇವತ್ತೀಗ ನೀವು ಬಂದಿರೋ ಲೇಟ್ ಅಲ್ವಾ? ನೀವು ಚೇತನ್ ಇಬ್ಬರಿಗೂ ಡೈವರ್ಸ್ ನೋಟಿಸ್ ಕೊಡ್ಬೇಕಾಗ್ತದೆ ನಾವು. ಓಕೆ, ಈಗ ಹೇಳಿ, ಹೊಸ ಕಂಪ್ಲೇಂಟ್ ಏನಾದ್ರೂ ಇದೆಯಾ ಬೆಂಗಳೂರು? Sir, too much night 2 o'clock, 3 o'clock, 4 o'clock, that we are getting sir. Night 2 o'clock ಯಾಕೆ ಕೆಲಸ ಮಾಡ್ತಾರೆ ಸರ್? ಅಂಡರ್ಗ್ರೌಂಡ್ ತುಂಬಾ ಕಷ್ಟ ಸರ್. ಅದೊಂದು ಸ್ವಲ್ಪ ನೋಡಪ್ಪ, ರಾತ್ರಿ ಎಲ್ಲ ಪವರ್ ಕಟ್ ಮಾಡಬೇಡಿ. ಸೆಕೆ ಬೇರೆ ಮಲ್ಕೊಳಕ್ಕಾಗಲ್ಲ ಜನ. ಫ್ಯಾನ್ ಹಾಕಿದ್ರೆ ನಿದ್ದೆ ಬರಲ್ಲ. ಇದು ಪವರ್ ಕಟ್ ಮಾಡ್ಬಿಟ್ರೆ ಹೆಂಗ್ ಮಲಗೋದು ಹೆಂಗ್ ಜನ? ನೋಡಿ, ಸ್ವಲ್ಪ ಏರ್ ಕಂಡೀಷನ್ ಕತೆ ಬಿಡಿ. ಫ್ಯಾನ್ ಅಲ್ಲಿ ಅಟ್ಲೀಸ್ಟ್ ನಿದ್ದೆ ಮಾಡಕ್ಕಾದ್ರೂ ಅವಕಾಶ ಮಾಡ್ಕೊಡ್ಬೇಕಲ್ವಾ? ನೋಡಿ ಸ್ವಲ್ಪ. ಇವನ್ ಸ್ಪ್ರೇ ಡಾಗ್ ಸರ್, ಟೂ ಮನಿ ಸರ್. ನಾಯಿನೇನು ಮಾಡಂಗಿಲ್ಲ ನಾವು. ನಾಯಿ ಬಗ್ಗೆ ಸರ್ ವಾಕ್ ಮಾಡಕ್ಕೆ ಆಗಲ್ಲ ಸರ್. ಸ್ಪೆಷಲಿ ಪಟೇಲ್ ರಾಮರೆಡ್ಡಿ ರೋಡ್ ಆಲ್ರೆಡಿ. If I send you pictures, sir, 10 to 12 in one shot, they are taking pictures inside, sir. ಏನ್ ಮಾಡೋದು ನಾವು? ಸುಪ್ರೀಂ ಕೋರ್ಟು, ಮೇನಕಾ ಗಾಂಧಿ ಇವೆಲ್ಲ ಕಥೆ ಇದೆಯಲ್ಲಪ್ಪ. ಇದರಿಂದ ಮಾತಾಡಂಗೆ ಇಲ್ಲ ನಾವು. ಡಾಕ್ ಮೆನೇಜ್ ಎನಿವೆ ನೋಡೋಣ, ವಿಲ್ ಚೆಕ್. ಮಧುವರೇ ಸ್ವಲ್ಪ ನೋಡಿ. ಓಕೆ, ಸೊ ಬೆಂಗಳೂರಲ್ಲಿ 11th ಕ್ಲಾಸ್ 12th ಕ್ಲಾಸ್ ನೀರು ಬರಲ್ಲ ಅಂದ್ಬಿಟ್ಟು ಕಂಪ್ಲೇಂಟ್ ಮಾಡ್ತಾರೆ. 11th and 12th ಕ್ಲಾಸ್. ನಾಗರಾಜ್ ಯಾರ್ದಪ್ಪ ಬೆಂಗಳೂರು? ನೋಡಿ, 11th and 12th ಕ್ಲಾಸ್ ನೋಟ್ ಮಾಡ್ಕೊಳ್ಳಿ. ವಾಟರ್ ಕಂಪ್ಲೇಂಟ್ ತಗೊಳ್ಳಿ. ಓಕೆ, ಎಲ್ ಕುಮಾರ್ ಸರ್, ಅದು ಬೆಂಗಳೂರಲ್ಲಿ ಚಕ್ರಸ್ವಾಮಿಯಿಂದ ಆಂಜನೇಯ ದೇವಸ್ಥಾನವರೆಗೂ ನೀರು ಬರ್ತಾ ಇಲ್ಲ ಸರ್. ನೀರು ಪ್ರಾಬ್ಲಮ್ ಇದೆ. ಎಲ್ಲಿ? ಚಕ್ರಸ್ವಾಮಿ ದೇವಸ್ಥಾನದಿಂದ ಆಂಜನೇಯ ದೇವಸ್ಥಾನವರೆಗೂ ನೀರು ಪ್ರಾಬ್ಲಮ್. ಅದೇ ಅಲ್ವಾ ಇವ್ರಿಗೆ ಹೇಳಿದ್ದು 11th to 12th ಕ್ಲಾಸ್. ಸೇಮ್. ಮತ್ತೆ ಶಂಕರನಾಗ್ ರೋಡು ಬಸ್ ಸ್ಟಾಪ್ ಅಗ್ಗಿಟ್ಟಿದೆ ಸರ್. ಅಗ್ಗಿದ್ದ ಗುಂಡಿ ಇದೆ. ಆ ಕುಟುಂಬ ಮುಗಿಸ್ಬೇಕಾಗಿತ್ತು ಬಸ್ ಸ್ಟಾಪ್. ನೋಡಪ್ಪ, ಅದು KP ಬೆಸ್ಕಾಂ ಅವರು ನಾವು ಮುಟ್ಟಕ್ಕೆ ಬಿಡಲ್ಲ. ಆಮೇಲೆ ಬೇರೆ ರೆಡಿ ಮಾಡ್ಕೊಡಿ. ಅದು ಸ್ಟೇಟ್ ಲೈಟ್ ಪ್ರಾಬ್ಲಮ್ ಇದೆ ಸರ್. ನೋಡ್ರಿ, ಅದು ರೆಡಿ ಮಾಡಿ ಇಮಿಡಿಯೇಟ್ ಆಗಿ. 5 ಅಡಿ ಅಗೀತಾ ಇದ್ದೀರಾ ನೀವು. ಚೇತನ್ ಓವರ್ ಒಳ್ಳೆ ವಾನ್ಸ್ ಮೈಕ್. ಶಂಕರನಾಗ್ ರೋಡ್ ಬಾಕಿರೋರೆಲ್ಲ ಮಾತಾಡ್ಬೇಕಲ್ಲ. ಶಂಕರನಾಗ್ ರೋಡ್. ಓಕೆ, ಅಟೆಂಡ್ ಮಾಡ್ತಾರೆ. ಕೊಡಿ, ಈ ಕಡೆ ಕೊಡಿ. ಬನ್ನಿ ನೆಕ್ಸ್ಟ್ ಗೋಪಾಲ್ಯ. ಇದು ಸರ್, 3 to 4 ಮೀಟಿಂಗ್ಸ್ ಇಂದು ಕರೆಕ್ಟ್ ಆಗಿ ಟ್ರ್ಯಾಕ್ ಆಗ್ತಿಲ್ಲ ಸರ್. ಅದು ಸಾಲ್ವ್ ಆದ್ರೆ ನಮ್ಗೆ, ಇಲ್ಲಾಂದ್ರೆ ನಾವು ಅದನ್ನೇ ಹೊಸದಾಗಿ ಕಂಪ್ಲೇಂಟ್ ನೀವು ಕಂಪ್ಲೇಂಟ್ ಕೊಡಿ. ನೀವು ನಿಮ್ ಕೆಲಸ ಆಗೋವರೆಗೂ ಕಂಪ್ಲೇಂಟ್ ರಿಪೀಟ್ ಮಾಡಿ. ಓಕೆ, ಬಟ್ ಅವರಿಗೆ ಮಾಡದೆ ಹೋದ್ರೆ ಇವ್ರು ಆಗಿದೆ ಅಂತಾರೆ, ಇಲ್ಲ ಲಿಸ್ಟ್ ಅಲ್ಲಿ ಇರಲ್ಲ. ಲಿಸ್ಟ್ ಅಲ್ಲಿ ಇದೆ ಇರೋದನ್ನ ನೀವು ಫಸ್ಟ್ ಹೇಳ್ಬೇಕಲ್ಲ, ಇಂಥದ್ದು ಲಿಸ್ಟ್ ತೆಗೆದ್ಬಿಟ್ಟಿದ್ದಾರೆ ಅಂತ. ಸರ್ ಏನಾಗುತ್ತೆ ಅಂದ್ರೆ ಬರೀ ಆ ಮೀಟಿಂಗ್ ಮಾತ್ರ ತಗೊಂಡ್ ಬರ್ತಾರೆ ಸರ್. ಲಾಸ್ಟ್ ಮೀಟಿಂಗ್ ಏನ್ ತರಲ್ಲ. ಸೊ ದಟ್ ಅದು ಆಗಲ್ಲಮ್ಮ. ಆಲ್ರೆಡಿ ಹೇಳಿದೀನಿ, ಮೀಟಿಂಗ್ ಕಂಪ್ಲೇಂಟ್ ಕಂಟಿನ್ಯೂಸ್ ಬರಬೇಕು. ಅದು ನೀವು ಫಸ್ಟ್ ಫಾಲೋ ಮಾಡಿ. ನೀವು ಬರೀ ಇಲ್ಲಿ ಬಂದು ಮೀಟಿಂಗ್ ಮಾಡೋದಲ್ಲ. ನೀವು ಅಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ AW ಆಫೀಸ್ಗೆ ಹೋಗಿ ಕೂತ್ಕೊಂಡು ಆ ಮೀಟಿಂಗ್ ಲಿಸ್ಟ್ ತೆಗೆದು ಚರ್ಚೆ ಮಾಡಿ
ಅದನ್ನ ತರ್ಬೇಕು ನೀವು. Sure, sir. ನೀವು ಬರೀ ಇಲ್ಕೊಂಡು ಮಾತಾಡಿದ್ರೆ ಏನಾಗ್ತದೆ, ನೀವು ಅಲ್ಲಿ ರೋಡಲ್ಲಿ ನಿಂತ್ಕೊಂಡು ಮಾಡಿಸಿ, ಸರಿ ಸರ್. ಆಫೀಸ್ಗೆ ಹೋಗಿ. Okay. ಕೇಳಿಲ್ಲ ಅಂದ್ರೆ ನಾನು ಮೆಸೇಜ್ ಹಾಕಿದ್ದೀನಿ. Sure, sir. ಖಂಡಿತ. Okay. Thank you. ನೆಕ್ಸ್ಟ್ ಜೋಗಪಾಳ್ಯ. ಫುಟ್ಪಾತ್ ಅಲ್ಲಿ ಯಾಕಪ್ಪ ಟ್ರಾನ್ಸ್ಫಾರ್ಮರ್ ಇಡ್ತಾ ಇದ್ದೀರಾ ಬೆಸ್ಕಾಂ ಅವರು? ಫುಟ್ಪಾತ್ ಅಲ್ಲಿ ಇಡಂಗಿಲ್ಲ. ನೀವು ಎಲ್ಲಿ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ, ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ನೀವು ಅರೆಸ್ಟ್ ಆಗ್ತೀರಾ. ಡೋಂಟ್ ಡೂ ದಟ್ ಆನ್ ಫುಟ್ಪಾತ್. ನೋಡಿ ಮಾಡ್ತಾ ಇದ್ದೀರಂತಲ್ಲ. ಯಾವ ಬಾಕ್ಸು ಫುಟ್ಪಾತ್ ಅಲ್ಲಿ ಇಡಂಗಿಲ್ಲಪ್ಪ. ನೀವೆಲ್ಲ ಈಗ ಅಂಡರ್ಗ್ರೌಂಡ್ ಮಾಡಿ, ಏನಾದ್ರೂ ಆ ಥರ ಇದ್ರೆ ಕೇಬಲ್ ಕನೆಕ್ಷನ್ ಇದ್ರೆ ಅಂಡರ್ಗ್ರೌಂಡ್ ಮಾಡಿ ಒಂದು ಚೇಂಬರ್ ಮಾಡ್ಕೊಳ್ಳಿ. ಮೇಲೆ ಬರಬಾರ್ದು. ನಿಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಯಾರು? ಶ್ರೀರಾಮೂರ್ತಿ. ನೀವು ಬನ್ನಿ ಆಫೀಸ್ಗೆ ಬಂದು ಮಾತಾಡಿ ನನ್ನ ಹತ್ರ, ನಾವು ಡಿಸ್ಕಸ್ ಮಾಡಿ ಅದನ್ನ ಚೇಂಬರ್ ಮಾಡಿ ಒಳಗಡೆ ಮಾಡ್ಸೋಣ. ಇಲ್ಲ ನಾವು ಇನ್ಸ್ಪೆಕ್ಷನ್ ಬರ್ತೀವಿ, ಇನ್ಸ್ಪೆಕ್ಷನ್ ತಗೊಳ್ಳೋಣ. ಜೋಗಪಾಳ್ಯ. ಸರ್, ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ಬ್ಯಾಕ್ ಗೇಟ್ ಅಲ್ಲಿ ರೋಡಿಂದ ನೀರು ಲೀಕ್ ಆಗ್ತಾ ಇದೆ. ಆ ಮೋರಿಯಲ್ಲಿ ಶಿಲ್ಟ್ ತುಂಬಿಕೊಂಡಿಲ್ಲ. ಅದೆಲ್ಲ ದೇವಸ್ಥಾನ ಗೇಟ್ ಮುಂದೆ ಹರಿತಾ ಇದೆ. ಭಕ್ತಾದಿಗಳಿಗೆ ಹೋಗೋಕ್ಕೆ ಬರೋಕ್ಕೆ ತೊಂದರೆ ಆಗ್ತಾ ಇದೆ. ನಾವು AW ನಾಗರಾಜ್ಗೂ ಕಂಪ್ಲೇಂಟ್ ಮಾಡಿದ್ದೀವಿ, ನೋಡಲ್ ಆಫೀಸರ್ಗೂ ಕಂಪ್ಲೇಂಟ್ ಮಾಡಿದ್ದೀವಿ. BBMP ಕಡೆಯಿಂದ ಶಿಲ್ಟ್ ಒಂದು ಇಮಿಡಿಯೇಟ್ ಆಗಿ ತೆಗಿಬೇಕು ಸರ್ ಗೇಟ್ ಹತ್ರ. ಓಕೆ, ಇಮಿಡಿಯೇಟ್ ಆಗಿ ತೆಗಿತಾರೆ. ಕೇಂಬ್ರಿಡ್ಜ್ ರೋಡಲ್ಲಿ ಇದು TWSS ಫುಲ್ ರೋಡ್ ಹಾಕ್ತಿದ್ದಾರೆ ಸರ್, ಅದು ಮುಚ್ಚಿಲ್ಲ ಸರ್. ಶ್ರೀನಿವಾಸ್, ಕೇಂಬ್ರಿಡ್ಜ್ ರೋಡ್ ಯಾರ್ದು? ಅದು ಮುಚ್ಚಿ, ಅದು ಬೇಗ ಹಾಕಿ, ಅದು ರೀನ್ಯೂ ಮಾಡ್ಬೇಕಲ್ಲಪ್ಪ, ಬೇಗ ಮಾಡಿ. ಅದು ಕ್ಲೀನಾಗಿ ಮಾಡ್ಕೊಡಿ. ಓಕೆ, ಕಂಪ್ಲೇಂಟ್ ನೋಟ್ ಮಾಡ್ಕೊಳ್ಳಿ. ಜೋಗಪಾಳ್ಯ. ಏನಾಶಾ? ಸೆಕೆಂಡ್ ಕ್ರಾಸ್ ಥರ್ಡ್ ಕ್ರಾಸ್ ಎಲ್ಲ ಲೈಟ್ ಉಳಿತಾನೆ ಇಲ್ಲ. ನಾವು ಲೈನ್ ಮೇಲೆ ಫೋನ್ ಮಾಡಿದ್ರು ತೆಗಿಯೋದೇ ಇಲ್ಲ. ಮೊನ್ನೆ ಒಂದು ಹೈಮಾಸ್ಟ್ SSB ಸ್ಕೂಲ್ ಹತ್ರ ರಿಪೇರ್ ಆಗಿತ್ತು, ನಿನ್ನೆ ಬಂದು ರಿಪೇರಿ ಮಾಡಿದ್ರು. ಅವ್ರು ಓನ್ ಟೈಮ್ ಬರ್ತಾರೆ, ಅವ್ರು ಯಾವ ಕಂಪ್ಲೇಂಟ್ಸ್ ಯಾವ ಫೋನು ತೆಗಿಯಲ್ಲ ಸರ್. ತುಂಬಾ ಪ್ರಾಬ್ಲಮ್. ಫೋನ್ ತೆಗೆದ್ರೆ ಸಾಕ, ಕಂಪ್ಲೇಂಟ್ ಅಟೆಂಡ್ ಎರಡೂ ಮಾಡಿ. ಮಾಡಬೇಕು, ಫೋನು ತೆಗಿಬೇಕು, ಕಂಪ್ಲೇಂಟು ಫೋನ್ ಅಟೆಂಡ್ ತೆಗಿಯೋಕೆ ನಾವು ಅಷ್ಟೊಂದು ಇದು ಮಾಡೋದು ಬೇಡಮ್ಮ. ನೀವು ನಿಮ್ಮ ವಾರ್ಡ್ ಕಮಿಟಿ ನೋಡಲ್ ಆಫೀಸರ್ಗೆ ನೀವು ಹೇಳಿ, ಅವ್ರು ಮಾತಾಡ್ಕೊಳ್ಳಿ. ನೀವ್ ಯಾಕೆ ಫೋನ್ ಮಾಡಕ್ ಹೋಗ್ತೀರಾ? ನೀವು ನೋಡಲ್ ಆಫೀಸರ್ಗೆ ಮಾತಾಡಿ, ಅವ್ರು ಫೋನ್ ತಗೊಳ್ತಾರ ಇಲ್ಲ ನೋಡಿ, ಅವ್ರು ಫೋನ್ ಮಾಡಿ ಕೆಲಸ ಮಾಡಿಸ್ಕೊಡ್ರಿ. ನೀವೇ ಫೋನ್ ಮಾಡಿ ಗಲಾಟೆ ಮಾಡ್ಕೊಳ್ಳೋದು ಬೇಡ. ನೀವು ನೋಡಲ್ ಆಫೀಸರ್ಗೆ ಮಾಡಿ. ಓಕೆ. ನೀವು ಮಾಡಿಸಿ ಅದನ್ನ. ನೋಡಲ್ ಆಫೀಸರ್ ಕೆಲಸ ಏನು? ನೀವು ನಮ್ಗೆ ಹೇಳಿದ್ರೆ ನೀವು ಮಾಡಿಸಿ ಮಾಡ್ಕೊಡಪ್ಪ. ಅದು ಮಂಜಪ್ಪ ಅವ್ರೆ, ಅದೇನೋ ಅದು ಹೈಲೈಟ್ ಮಾಸ್ಕ್ ಇದೆ ಅಂತಲ್ಲ, ಮಾಡಿ ಅಟೆಂಡ್ ಮಾಡಿ ಸ್ವಲ್ಪ. ಓಕೆ ಆಶಾ ಅವ್ರೆ, ಬೇರೆ ಯಾರ್ದು? ಸರ್ ಪಾದಕ ಯಾಕೆ ಆಫ್ ಮಾಡ್ತೀರಾ? ಈಗ ಮಾತಾಡಿದ್ದಲ್ಲ, ತುಂಬಾ ತಗೊಂಡು ಮಾತಾಡಿದ್ದಲ್ಲ. ಸರ್, ನಮ್ಮ ಜೋಗಪಾಳ್ಯ ವಾರ್ಡ್ನಲ್ಲಿ ಫುಟ್ಪಾತ್ ಅಂಗಡಿಗಳು ಭಾಳ ಆಗಿದೆ. ಪಾದಚಾರಿಗೆ ಭಾಳ ತೊಂದರೆ ಆಗ್ತಾ ಇದೆ. ದಿನಕ್ಕೆ ಹೋಗೋಕ್ಕೂ, ದಿನ ಮಕ್ಕಳು ಹೋಗೋಕ್ಕೂ ಬರೋಕ್ಕೂ ಕಷ್ಟ ಆಗ್ತಿದೆ. ಈಗ ಸ್ಕೂಲ್ ಬೇರೆ ಇಲ್ಲ, ಆದರೂ ಕೂಡ ಮಕ್ಕಳು ಅಂಗಡಿಗೆ ಹೋಗಿ ಏನೋ ತಗೊಂಬರ್ಬೇಕಾದ್ರೂ ಕೂಡ ಒಂದು ಅಗಲಿಂಕ್ ಈ ಫುಟ್ಪಾತ್ ಮೇಲೆ ಕಲ್ಲುಗಳು ಕೂಡ ತೆಗೆದಾಕಿದ್ದಾರೆ. ತುಂಬ ಜನ ನಡ್ಕೊಂಬರ್ಬೇಕಾದ್ರೆ ಕಲ್ಲು ಭಾಳ ಹಳದಲ್ಲಿ ಬೀಳ್ತಾರೆ. ಈ ಥರ ಪರಿಸ್ಥಿತಿ ಇದೆ. ತೆಗ್ಸಿ ರೆಡಿ ಮಾಡಿ ಬೇಗ, ಬೇಗ ಮಾಡಿಸಿ. ಓಕೆ ಸರ್, ನಮಸ್ಕಾರ. ನಮ್ಮ ಮೈನ್ ಚಾನಲ್ ರೋಡ್ದು JCB ಒಂದು ಬಿಟ್ಬಿಟ್ಟಿದ್ದಾರೆ. ಡೀಶಿಲ್ಟಿಂಗ್ ಮಾಡಬೇಕು. ಶಿಲ್ಟ್ ಎಲ್ಲ ತೆಗೆದು ಒಂದು ಕಡೆ ಹಾಕಿದ್ದಾರೆ. ಸಿನ್ಸ್ 1 month and more than that ಶಿಲ್ಟ್ ಈಸ್ ಎಕ್ಸಿಸ್ಟಿಂಗ್. JCBನೂ ಅಲ್ಲೇ ಬಿಟ್ಟಿದ್ದಾರೆ. ಇವಾಗ ಡೀಶಿಲ್ಟಿಂಗ್ ಮಾಡಿಬಿಡ್ರಿ ಸರ್. ಅವ್ರು ಬಂದಿಲ್ವಾ? ಚಂದ್ರಶೇಖರ್ ಹೇಳಪ್ಪ, ಸ್ವಲ್ಪ ಫೋನ್ ಮಾಡಿ ಮಾತಾಡ್ರಿ. ನೀವು ಒಂದು ತಿಂಗಳಾಗಿ ತೆಗಿಲಿಲ್ಲ ಅಂದ್ರೆ ಹೆಂಗೆ ಅದು? ಮೋರ್ ದೆನ್ ದಟ್. ಬೇರೆಯವ್ರು ಬಂದಿದ್ರೆ ಅವ್ರಿಗೆ ಮಾತಾಡಪ್ಪ. ಓಕೆ, ಅಟೆಂಡ್ ಮಾಡ್ತಾರೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಅಷ್ಟೇ ಅಲ್ವಾ? ಜೋಗಪಾಳ್ಯ ಆಯ್ತು. ನೆಕ್ಸ್ಟ್ ಯಾವುದು? ನೀವೇ ಕಂಪ್ಲೇಂಟ್ ಹೇಳಿದ್ರೆ ಇಲ್ಲಿ ನೋಡಲ್ ಆಫೀಸರು
ನಿಮ್ಮ ಮನೆಯವರು ಮೇಂದು ಕಂಪ್ಲೇಂಟ್ ಇಲ್ಲಿ ಹೇಳಲ್ಲ, ನೋಡಲ್ ಆಫೀಸರ್ ಕೆಲಸ ಮಾಡಿಸ್ಕೋಬೇಕು, ಅವ್ರ ಕಂಪ್ಲೇಂಟ್ ನಮಗೆ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಯಾವುದು ಜೋಗಪಾಳಿ ಆದ್ಮೇಲೆ ನೀಲ್ಸಂದ್ರ. ನೀಲ್ಸಂದ್ರ ಹೊಸ ಕಂಪ್ಲೇಂಟ್ ಇದ್ರೆ ಹೇಳಿ. ಆಮೇಲೆ ಎಲ್ಲ ಮೆಂಬರು ಮಾತಾಡ್ಬೇಕಂತ ಹೇಳಿ ಕಂಪಲ್ಸರಿ ಇಲ್ಲಪ್ಪ, ನೀನ್ ಎಲ್ಲರಿಗೂ ಮೈಕ್ ಕೊಡ್ಬೇಡ, ಕಂಪ್ಲೇಂಟ್ ಇದ್ರೆ ಮಾತ್ರ ಮಾತಾಡ್ಸು. ಸರ್, ಈ ರೋಡ್ ಗಾರ್ಡನ್ ಬಸ್ ಸ್ಟಾಪ್ ಜಂಕ್ಷನ್ ಹತ್ರ ಬಹಳ ಗಲೀಜ್ ಆಗ್ತದೆ. ಹೋಗೋರು ಬರೋರು ಒಟ್ಟಿಗೆ ಹೋಗೋದು, ಎರಡಕ್ಕೆ ಹೋಗೋದು ಎಲ್ಲ ಕ್ಲೀನ್ ಆಗಿ ಬೆಳಿಗ್ಗೆ ಫೋಟೋ ಬಂದಿದೆ, ಸೂಪರ್ ಆಗಿ ಆಗಿದೆ. ಅಲ್ಲಿ ಗಾರ್ಬೇಜ್ ರಿಮೂವ್ ಮಾಡಿದ್ದಾರೆ. ಮತ್ತೆ ಇನ್ನೇನು ಆಗ್ಬೇಕಾಗಿರೋದು, ಅದೇ ತಾನೇ ಮಾಡ್ಬೇಕಾಗಿರೋದು. ಇಲ್ಲ ಅದೆಲ್ಲ ಜಸ್ಟ್ ಗೋ ಫಾರ್ 1 and 2 ಲಾಟ್ ಆಫ್. ಅದೆಲ್ಲ ನಾವೇನ್ ಮಾಡಕ್ಕಾಗಲ್ಲ ಸರ್. 1 and 2 ಹೋಗೋದನ್ನ ನಾವು ಅಲ್ಲಿ ಕಾಯಕ್ಕಾಗುತ್ತೆ. ಒಳ್ಳೆ ಕಥೆ ಇತ್ತಲ್ಲ ಇದು. ಸಜೆಷನ್ is can we not put up pay and use toilets, pay and use toilets. ಟಾಯ್ಲೆಟ್ ಮಾಡ್ತಾ ಇದೀವಲ್ಲ ಈಗ ಹೊಸಕೊಂಡಲ್ಲಿ ಒಂದು ಕಾರ್ನರ್ ಅಲ್ಲಿ ಬರುತ್ತೆ. ಟಾಯ್ಲೆಟ್ ಮಾಡಿದ್ರು ರೋಡಲ್ಲಿ ಹೋಗೋನ್ ರೋಡಲ್ಲೇ ಹೋಗ್ತಾನೆ. ಹೊಡಿಬೇಕು, ಹಿಡ್ಕೊಂಡು ತಗೊಂಡು ಚಡ್ಡಿ ಬಿಟ್ಟು ಬಾರಿಸ್ಬೇಕು. ಸ್ವಲ್ಪ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಆಗಿದೆ. ನೋಡೋಣ, ವಿಲ್ ಟ್ರೈ. ಅದೇ ಕೊರೋನಾ ಜಾಸ್ತಿ ಸ್ಪ್ರೆಡ್ ಆಗ್ತಾ ಇದೆ. ಕ್ಯಾನ್ ಯು ನಾಟ್ ಕಮಿಟಿ ಮೆಂಬರ್ಸ್ ಕ್ಯಾನ್ ಡೂ ಸಮ್ ಅದರ್ ಪ್ರೋಗ್ರಾಮ್ಸ್. ಮಾಡಿ, ನೀವೇನ್ ಬೇಕಿದ್ರೆ ಮಾಡಿ, ನೀವೇನ್ ಪರ್ಮಿಷನ್ ಏನ್ ಕೇಳ್ಬೇಕಾಗಿಲ್ಲ. ಓಕೆ, ಥ್ಯಾಂಕ್ ಯು. ಅನೀಸ್ ಭಾಯ್ ನಮಸ್ಕಾರ ಸರ್. ಮುನ್ಸ್ವಾಮಿ ಗಾರ್ಡನ್ ಆ ಡೌನ್ ಮಕ್ಕಳ ಈಗ ಮುನ್ಸ್ವಾಮಿ ಗಾರ್ಡನ್ ಡೌನ್ ಅಲ್ಲಿ ನೀರು ಬರೋದಿಲ್ಲ ಸರ್. ನೀರೆಲ್ಲ ರೆಡಿ ಆಗಿಲ್ಲ. ಆಗಿಲ್ಲ ಪಲ್ಯವೇ ಬರ್ತಾ ಇಲ್ಲ. ನಿನ್ನೆ ಎಲ್ಲ ನಾನು ಹೊರಗೆ ಬಂದಿದ್ದೆ. ನಿನ್ನೆ ಹೋಗಿದ್ದೆ ನಾನು. ನೀರಲ್ಲಿ ಪ್ರಾಬ್ಲಮ್ ನೀರೇ. ಹಾಸನಾಗಲಿ ಹಿಂದೆ ಆಗಲಿ ಅದೇ ಆ ಮಕ್ಕ ಮಚ್ಚ ಬ್ಯಾಂಕ್ ಹಿಂದೆ ಇಲ್ಲ ಸೌತ್ ಕ್ಲಾಸ್ ಸ್ಟ್ರೀಟ್ ಫಸ್ಟ್ ಕ್ಲಾಸ್ ಆನಪೇಟೆ ಫಸ್ಟ್ ಕ್ಲಾಸ್ ಇಂದ ಡೌನ್ ಬರುತ್ತಲ್ಲ, ಹೊಸ ಮಾಡಬೇಕು ಅಂತ ಹೇಳಿ ಏರಿಯಾ ಮಾಡಿ ಇಮಿಡಿಯೇಟ್ ಆಗಿ ಕಂಪ್ಲೇಂಟ್ ನೋಟ್ ಮಾಡಿ. ಆಮೇಲೆ ನೀವು ನೋಡಲ್ ಆಫೀಸರ್ಸ್ ಹೋಗಿ ಚೆಕ್ ಮಾಡಿ ಮಾಡಿಸ್ಬೇಕದು. ಪ್ರೆಷರ್ ಇರಲ್ಲ ಅಂದ್ರೆ ಅವರು ಪ್ರೆಷರ್ ಮಾಡ್ಬೇಕಾಗಿರೋದು. ಶ್ರೀನಿವಾಸ್ ಪ್ರೆಷರ್ ಇಲ್ಲ ಅಂತ ನೋಡಪ್ಪ, ಅದು ಚೆಕ್ ಮಾಡಿ. ಅದು ಮೇಡಮ್ ಹತ್ರ ಮಾತಾಡೋ ಕೋವಿಶೀಲ್ಡ್ ಇದಕ್ಕೆ ನೋಡಲ್ ಆಫೀಸರ್ಗೆ ಮಾಡ್ತಾರೆ. ಹೇಳಿದ್ದೀವಿ ಕೋವಿಶೀಲ್ಡ್ ವ್ಯಾಕ್ಸಿನೇಷನ್ಗೆ ಶ್ರೀನಿವಾಸ್ ಹಾಸ್ಪಿಟಲ್ ಮಾತಾಡಿ ಸ್ವಲ್ಪ ಮಾಡ್ಬೇಕು ಸರ್. ಮಾಡಿಸ್ಕೊಡಿ ವ್ಯಾಕ್ಸಿನ್ ಮಾಡಿಸಿ, ಎಲ್ಲ ಕಡೆ ಹೌದು, ನಾವು ಮೊನ್ನೆ ಮಾಡಿಸಿದ್ರೆ 134 ವ್ಯಾಕ್ಸಿನ್ ಮಾಡಿಸಿದ್ದೀವಿ. ಅಲ್ಲ ಮಾಡಿಸಿ, ನಾವು ಅದು ಎಲ್ಲಿ ಬೇಕೋ ಮಾಡ್ಕೊಡ್ತೀವಿ. ಹೌದು. ಕೋವಿಡ್ ವ್ಯಾಕ್ಸಿನ್ ಯಾರ್ಯಾರು ತಗೊಳ್ತಾರೆ ತಗೊಳ್ಳಿ. 60 years ಏಜ್ 45 ತಗೊಳ್ಬೇಕು. ಎಲ್ಲರೂ ತಗೊಂಡ್ಬಿಡಪ್ಪ. ನಾನು ಈಗ ಒಂದು ಡೋಸ್ ತಗೊಂಡಿದ್ದೀನಿ, ಇನ್ನೊಂದು ನೆಕ್ಸ್ಟ್ ಮಂತ್ ಇನ್ನೊಂದು ಡೋಸ್. 6 to 8 weeks ಹೇಳ್ತಾರೆ. ಅದಕ್ಕೆ ಅಲ್ಲಿ ಅನಪಳ್ಳಿ ಅರೇಂಜ್ ಮಾಡ್ಕೊಂಡ್ರೆ ಕರೆಕ್ಟ್ ಬರುತ್ತೆ ಮಾಡೋಣ. ಅಲ್ಲ, ನಾನು ಫೇಸ್ಬುಕ್ ಅಲ್ಲೆಲ್ಲ ಹಾಕಿದ್ದೀನಿ. ನಾನು ತಗೊಂಡ್ಮೇಲೆ ಎಲ್ಲರೂ ತಗೊಂಡಿದ್ದಾರೆ. 45 and above ಎಲ್ಲರೂ ತಗೊಳ್ಳಿ. ಓಕೆ, ಥ್ಯಾಂಕ್ ಯು ಸರ್. ಬೇರೆ ಏನಿಲ್ಲಲ್ಲ. ನೀಲ್ಸಂದ್ರ ಗೋವಿಂದರಾಜಣ್ಣ ಅಣ್ಣ ಮಾತಾಡೋದ್ರೆ ಬೇಡವಾ ಯೋಚನೆ ಮಾಡ್ತಾ ಇದ್ದಾರೆ. ಹೊಸದಾಗೆ ಪೂಜೆ ಮಾಡ್ಕೊಂಡು ನಾನು ಹಾ, ನೀರಿಂದು ಕೆಲಸ ಸ್ಟಾರ್ಟ್ ಆಗಿಲ್ಲ. ಅದು ಏನಪ್ಪ ಅದು, ಯಾಕೆ ಇನ್ನು ಸ್ಟಾರ್ಟ್ ಮಾಡಿಲ್ಲ ಪೂಜೆ ಮಾಡಿದ್ಮೇಲೆ? ಸ್ವಲ್ಪ ನೀವು ಇಲ್ಲ ಇದು ಕೆಳಗಡೆ ಯಾಕೆ ಮಾತಾಡಿಲ್ಲ, ಜೋರಾಗಿ ಮಾತಾಡಲ್ಲ. ಸಭೆಯಿಂದ ಅಡ್ಡಿದ್ದಾರೆ ಸ್ಟಾರ್ಟ್ ಮಾಡಿದ್ರೆ ಯಾವಾಗ ಕೆಲಸನೇ ಆಗಿಲ್ಲ ಅಂತ ಹೇಳ್ತಾರಲ್ಲ, ಬೇಗ ಮಾಡಿ. ಫಾಸ್ಟ್, ಯು ಹ್ಯಾವ್ ಟು ಡೂ ದಟ್ ಫಾಸ್ಟ್. ಮಾಡ್ತಾರೆ ನಾವು. ಓಕೆ, ನೀಲ್ಸಂದ್ರ ಆಯಿತು. ನೆಕ್ಸ್ಟು ಯಾವ್ದು ಮಾಡಿದ್ದು ನಾವು? ಶಾಂತಲಾ. ಹಾಂ, ಹೊಸ ಕಂಪ್ಲೇಂಟ್ ಏನಾದರೂ ಇದ್ರೆ ಹೇಳಿ. ಸುಮ್ಮನೆ ಮಾತಾಡಬೇಕು ಅಂತ ಮಾತಾಡಬೇಡಿ ಪ್ಲೀಸ್. ಇಲ್ಲ ಸರ್, ಮುಗಿಸ್ಬಿಟ್ಟು ಹೋಗ್ಬೇಕಾ ಸರ್? ಒಂದು ಒಂಟಿ ಮನೆಗಳದ್ದು ಫೈಲ್ ಆಗಿದೆ ಸರ್, ಇದು ಸ್ಯಾಂಕ್ಷನ್ ಆಗಿದೆ. ನೋಡಿ, ಒಂಟಿ ಮನೆ ಇದು ತಗೊಂಡ್ಬನ್ನಿ, ಅದು ಇಮಿಡಿಯೇಟ್ ಆಗಿ. ಹಾಂ, ಓಕೆ ಸರ್. ಬೇರೆ ಏನಿದೆಯಾ ಆನಂದ್? ಏನಪ್ಪ? ಸ್ಟ್ರೀಟ್ ಲೈಟ್ ಮೇಲೆ ಎರಿಯುತ್ತೆ ಸರ್. ಸ್ಟ್ರೀಟ್ ಲೈಟ್ ಮೇಲೆ ಏರಿಯಲ್ಲ ಅಂದ್ರೆ ಸ್ಟ್ರೀಟ್ ಲೈಟ್ ಎಲ್ಲ ಮೇಲೆ ತಾನೇ ಇರುತ್ತೆ. ಸಿಮೆಂಟ್ ಲೈನ್ಗೆ ಮೇಲೆ ಬಂದು ಸ್ಟ್ರೀಟ್ ಲೈಟ್ ಒಂದಿಗೆ ಇರುತ್ತೆ ಸರ್. ಮಂಜಪ್ಪ ಅವರೇ, ಆ ಸಿಮೆಂಟ್ ಲೈನ್ ಸ್ವಲ್ಪ ಸ್ಟ್ರೀಟ್ ಲೈಟ್ ಎಲ್ಲ ಚೆಕ್ ಮಾಡಿಸ್ಬಿಡಮ್ಮ. ಹಾಂ, ಯಾವುದು ಉರಿತಾ ಇಲ್ಲ ಅಲ್ಲಿ. ಕಷ್ಟ ಬೇರೆ ಅಲ್ಲಿ. ಹುಡುಗರೆಲ್ಲ ಸ್ವಲ್ಪ ಲಾಂಗ್ ಇಟ್ಕೊಂಡು ಓಡಾಡೋ ಹುಡುಗರು ಜಾಸ್ತಿ ಅಲ್ಲಿ ನೋಡಿ ಸ್ವಲ್ಪ. ಓಕೆ ಅಣ್ಣ, ಶಾಂತಿನಗರ್ ಕೊಡಪ್ಪ ಅಲ್ಲಿ.
ಕಮ್ಯುನಿಟಿ ಹಾಲ್ ನಿಂತೋಗಿದೆಯಲ್ಲ ಸರ್, ಯಾವ ಕಮ್ಯುನಿಟಿ ಅಲ್ಲಿ ನಿಂತೋಗಿರೋದು? ಚೌಡೇಶ್ವರಿ ಅದು ಹಂಗೆ ಇರುತ್ತೆ, ನಾವೆಲ್ಲೂ ಎತ್ಕೊಂಡು ಹೋಗೋಕ್ಕಾಗಲ್ಲ. ಕೆಲಸನಾ ಯಾಕೆ ಒಂದು ವಾರ್ಡ್ ಮೆಂಬರ್ಸ್ ಜೊತೆ ಒಂದು ಮೀಟಿಂಗ್ ಮಾಡಿ ಅಲ್ಲೇ ಒಂದು ಮೀಟಿಂಗ್ ಮಾಡ್ಸೋಣ ನಾನು. ಹೌದಣ್ಣ? ಅದು ಕೆಲಸ ಮುಗಿದ್ಮೇಲೆ ಮಾಡೋಣ, ಅದು ಮುಗ್ದೋಗ್ಲಿ ಕೆಲಸ, ಆಮೇಲೆ ಮಾಡ್ಸೋಣ. ಭೀಮನಗರನ್ನು APC ಕೇಬಲ್ 100 ನೀವು ಮೆಂಬರ್ ಆಗ್ತೀವಿ, ನೀವು ಮೆಂಬರ್ ಅಲ್ವಲ್ಲ? ಇಲ್ಲ ಇಲ್ಲ ಸರ್. ಮತ್ತೆ ಕುತ್ಕೊಳ್ಳಿ ನೀವು. ಆಮೇಲೆ ಬರೀ ಮೆಂಬರ್ಸ್ ಅಲ್ಲಿ ಕೂತಿದ್ದೆ ತಪ್ಪು. ನೀವು ಮೆಂಬರ್ ಮಾತ್ರ ಮಾತಾಡಬೇಕು. ಕಂಪ್ಲೇಂಟ್ ಲೆಟರ್ ಕೊಟ್ರೇನು ಓಕೆ. ಲೆಟರ್ ಎಲ್ಲ ಕೊಡಪ್ಪ ಎಲ್ಲಾರ್ದು. ವಾರ್ಡ್ದು ಶಾಂತಿನಗರ್ ಯಾರು ಕೊಡು? ಸಂತೋಷ್ಗೆ ನೀವು ಲಿಸ್ಟಲ್ಲೆಲ್ಲ ಸೇರಿಸ್ಬೇಕು. ನಿಮ್ಮ ಯಾರು ಅವ್ರು ಬಂದಿಲ್ಲ. ತಗೊಳಪ್ಪ ಹಿತೇಶ್, ತಗೊಳ್ಳೋದು ಶಾಂತಿನಗರ್. ರೈಟಿಂಗ್ ಕಂಪ್ಲೇಂಟ್ ಎಲ್ಲರೂ ಕೊಡ್ಬೋದು, ಯಾರ್ಯಾರ್ದಿದೆ ಅಂದ್ರೆ ಮೆಂಬರ್ಸ್ ಈಗ ಕೊಟ್ಬಿಡಿ ನಿಮ್ಮ ನೋಡಲ್ ಆಫೀಸರ್ಗೆ. ಶಾಂತಿನಗರ ಆಯ್ತು, ಜೋಗಪಳ್ಳಿ ಆಯ್ತು, ನೀಲ್ಸಂದ್ರ ಆಯ್ತು, ಸಾಂತಲ್ ಆಯ್ತು, ವನ್ನಾರ್ಪೇಟೆ ಕೊಡೋ ಮೈಕ್ ಇಲ್ಲಿ. ಅದು ಅಗ್ರಮ ಹೆಸರು. ಹೊಸ ಕಂಪ್ಲೇಂಟ್ ಮಾತ್ರ. ಸರ್, ಈಗ ಹುಡುಗರದು ಆನ್ಲೈನ್ ಎಕ್ಸಾಮ್ ನಡೀತಾ ಇದೆ ಸರ್. ಆವಾಗ ಕರೆಂಟ್ ಆಫ್ ಮಾಡ್ತಾರೆ ಸರ್. ಸಮ್ಮರ್ ಟೈಮ್ ಬೇರೆ ಇದು. ಅವರಪ್ಪ ನಿಮ್ಮ ಎಕ್ಸಿಕ್ಯೂಟಿವ್ ಬೇರೆ ನಡೀತಾ ಮಾಡ್ಸೋಣ. ಕರ್ಕೊಂಡು ಬನ್ನಿ ಎಲ್ಲ. ನಾನು ಮೊನ್ನೆ ನಿಮ್ಮ ಎಂಡಿಗೆ ಮಾತಾಡಿದೆ. ನಾನು ಮತ್ತೆ ಫೋನ್ ಮಾಡ್ತೀನಿ, ಆಮೇಲೆ ತೊಂದರೆ ಆಗ್ತದೆ. ಈಗ ಸಮ್ಮರ್ ಬೇರೆ, ಸುಮ್ಮನೆ ಪವರ್ ಕಟ್ ಮಾಡಬೇಡಿ. ಪವರ್ ಕಟ್ ಇದ್ರೆ ಟೈಮ್ ಹೇಳಿ. ಆಮೇಲೆ ಎಕ್ಸಾಮ್ ಇದೆ, ಆನ್ಲೈನ್ ಎಲ್ಲ ಕಷ್ಟ ಆಗ್ಬಿಡುತ್ತೆ ಮಕ್ಕಳಿಗೆ, ನೋಡ್ಕೊಳ್ಳಿ ಅದು. ಆಮೇಲೆ ಸೊನ್ನೆನಲ್ಲಿ 1, 2, 3 ಕ್ರಾಸ್ ನಲ್ಲಿ ಫುಟ್ಪಾತ್ ಇದೆ ಸರ್. ಆ ಫುಟ್ಪಾತ್ ಮೇಲೆ ಬರೀ ಡಬ್ಲ್ಯೂಸ್ ಇದೆ ಸರ್. ಅದು ಹೋಗಿ ತೆಗಿ ಅಂತ ಹೇಳಿದ್ರೆ ಸ್ವಲ್ಪ ಇದೆ, ಅದು ತೆಗಿ ಅಂತ ಹೇಳಿದ್ರೆ ಕಾಂಟ್ರಾಕ್ಟ್ ಅವ್ರಿಗೆ ಹೇಳ್ಬೇಕು ಅಂತಾರೆ. ಅದೇನು ಎಸ್ಟಿಮೇಟ್ ಕೊಡ್ಬೇಕು, ಅದಕ್ಕೆ ಸ್ವಲ್ಪ ಇದೆ, ಅದು ತೆಗ್ಸ್ಬಿಡಿ ಅದು. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ, ಪ್ರಭಾಕರ್ ಆಯ್ತಲ್ಲ, ಹೊಸದಿದೆಯಾ? ಹಳೇದೇ ಆಗಿಲ್ವಲ್ಲ, ಅದೆಲ್ಲ ಆಗಿ ಆಮೇಲೆ ಹೊಸ್ತು ಹೇಳಪ್ಪ. ಸುಮ್ಮನೆ ಹೇಳಿ ರೈಟಿಂಗ್ ಮಾಡಿ ಲಾಭ. ಬಟ್ ಹಳೇದೆಲ್ಲ ಅಟೆಂಡ್ ಮಾಡಿ. ಕೋವಿಡ್ ಅವೇರ್ನೆಸ್ ಕೊಡೋಕ್ಕೆ ಆಟೋದಲ್ಲಿ ರೌಂಡ್ಸ್ ಮಾಡಿ ಸರ್. ಸ್ಟಾರ್ಟ್ ಮಾಡ್ತಾರೆ ಈಗ. ಕೋವಿಡ್ ಅವೇರ್ನೆಸ್ ಬರುತ್ತೆ, ಡೋಂಟ್ ವರಿ. ಬಟ್ ಈಗ ಅವೇರ್ನೆಸ್ ನಾವು ಹುಷಾರಾಗಿರ್ಬೇಕು ಫಸ್ಟ್. ಆ ವಯಸ್ಸೆಲ್ಲ ರೌಂಡ್ಸ್ ಕೊಡ್ತಾ ಇಲ್ಲ ಸರ್. ವಿವೇಕ್ ನಗರ್ ಸ್ಟೇಷನ್ ಬಂದಿಲ್ಲ ನೋಡು. ಅಶೋಕ್ ನಗರು, ವಿವೇಕ್ ನಗರು ಬರಬೇಕು ನೋಡಪ್ಪ. ಸ್ವಲ್ಪ ಸೀರಿಯಸ್ ಆಗಿ ಹೇಳು, ನೋಟಿಸ್ ಕೊಡಿ ಒಂದು. ಅಶೋಕ್ ನಗರ್ ಯಾರಿದ್ದಾರೆ? ಅದು ವಿವೇಕ್ ನಗರು. ಸ್ವಲ್ಪ ಮಾತಾಡಿ ಹೇಳಪ್ಪ ಅಲ್ಲಿ. ಓಕೆ, ಒಂದ್ಸಲ ಮಾಡ್ಸೋಣ. ವಿನೋದ್ ಏನಿಲ್ವಾ? ಸ್ವಲ್ಪ ಅಟೆಂಡ್ ಮಾಡಿಸಿ. ಹಳೆಯದು ಕಂಪ್ಲೇಂಟ್ ಜಾಸ್ತಿ ಬಾಕಿ ಇದೆ ವನ್ನಾರ್ಪೇಟೆ ಶುಗರ್. ಸ್ವಲ್ಪ ಇಮಿಡಿಯೇಟ್ ಅಟೆಂಡ್ ಮಾಡಿಸಿ. ಸರ್, ಈಗ ಕೋವಿಡ್ ಜಾಸ್ತಿ ಆಗ್ತಿದೆ. ಫಸ್ಟ್ ಹಳೆಯದೆಲ್ಲ ಅಟೆಂಡ್ ಮಾಡ್ಕೊಂಡು ಆಮೇಲೆ ಮಾಡೋಣ ಮುಸ್ತಫ. ಹೊಸ ಇಲ್ಲ ಸರ್, ಸ್ಯಾನಿಟೈಸೇಷನ್ ಮಾಡ್ಬೇಕು ಸರ್ ಎಲ್ಲ ವಾರ್ಡಿಗೆ. ಆಗಿ ಅದೀಗ ಬರುತ್ತೆ. ಸ್ಯಾನಿಟೇಷನ್ ಇನ್ನೂ ವರ್ಕ್ ಸ್ಟಾರ್ಟ್ ಆಗಿಲ್ಲ. ಈ ಕೋವಿಡ್ ಸೆಂಟರ್ ಸ್ಟಾರ್ಟ್ ಮಾಡಕ್ ಹೇಳ್ತಾ ಇದೀವಿ. ಅದಾದ್ಮೇಲೆ ಸ್ಯಾನಿಟೇಷನ್ ಮಾಡ್ಸೋಣ. ಅದೊಂದು ತಗೊಳ್ಳಿ ಸೀರಿಯಸ್ ಆಗಿ. ಸ್ಯಾನಿಟೇಷನ್ ಸ್ಪ್ರೇ ಮಾಡಿ ಕ್ಲೀನ್ ಅಪ್ ಮಾಡೋದು ಶುರು ಮಾಡ್ಬಿಡಿ. ಮತ್ತೆ ಕೊಡಿ, ನಮ್ಮ ವಾರ್ಡ್ ಕಮಿಟಿ ಮೆಂಬರ್ಸ್ ಎಲ್ಲ ಕಡೆ ಮಾಡಿಸ್ತಾರಲ್ಲ. ಗಾಡಿ ವಾರ್ಡಿಗೆ ಒಂದೊಂದು ಗಾಡಿ ಹಾಕ್ಬಿಡಿ, ಶುರು ಮಾಡ್ಬಿಡೋಣ. ಸ್ವಲ್ಪ ಪ್ರಿಕಾಷನ್ ಆಗಿ ತಗೊಳ್ಳೋದು ಬೆಟರ್ ಅಲ್ಲ ನಾವು. ಶಾಂತಲಾನಗರ್ ಹೈಯೆಸ್ಟ್ 163 ಇದೆ ಅಂತೆ. ಅದನ್ನ ತಗೊಳ್ಳಿ ಮತ್ತೆ. ಓಕೆ, ತಗೊಳ್ಳೋಣ ಮುಸ್ತಫ. ಶಿವರಾಮಿ ಹಳೇದು ಸ್ವಲ್ಪ ಅಟೆಂಡ್ ಮಾಡಪ್ಪ ಫಸ್ಟ್. ಶಿವಗೌಡ ಅವ್ರು ಯಾರು ಮಾತಾಡಲ್ಲ ಅಂತ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಅಗ್ರಮ್. ನಾಗಮನಗತ್ತು ಅದಮ್ಮ ನಾಗಮನಗತ್ತು ಸಾಮಾನ್ಯ ರೋಡ್ ಹಾಕಿಲ್ಲ, ಟೈಪ್ ಹಾಕಿತ್ತು. ಸರಿಯಾಗಿ ಮುಚ್ಚಿಲ್ಲ ಸರ್. ಅದು ಸರ್ವಿಸ್ ರೋಡು ಸಾಮಾನ್ಯ ಪಕ್ಕದಲ್ಲೇ ಪೈಪ್ ಹಾಕಿದ್ರು. ಒಂದು ಇಲ್ಲ ಸಾಕು ಗೊತ್ತು, ಮಾಡ್ಬಿಡಪ್ಪ ಅದು. ಬೇಗ ಅಟೆಂಡ್ ಮಾಡಿ. ಜಲ್ಲಿ ಸಿಗ್ತಾ ಇಲ್ಲ. ಅದರಲ್ಲಿ ಕಾಂಕ್ರೀಟ್ ಸಿಗಕ್ಕೆ ಸ್ವಲ್ಪ ಕಷ್ಟ ಇದೆ ಮಾರ್ಕೆಟ್ ಅಲ್ಲಿ. ತಪ್ಪು ಹಾಕ್ತಾರೆ. ವೈರ್ ಮೇಲೆ ರಂಗೋಲಿ ಕಟ್ ಮಾಡ್ಬೇಕು ಸರ್. ಏನು ಬ್ರಾಂಚಸ್ ಬಗ್ಗೆ ಬ್ರಾಂಚಸ್ ಮರ ಯಾರು ನಮ್ಮ ಫಾರೆಸ್ಟ್ ಅವ್ರು ಯಾರಿಲ್ವಾ? ದೇವರಾಜ್ ಯಾರು ಇರ್ಬೇಕಲ್ಲ, ನಾಗರಾಜ್ ಯಾರು ನೋಡೋದು. ಕಂಪ್ಲೇಂಟ್ ಕೊಡಿ. ಅದು ಅಗ್ರವಾರ್ಡು
ಬಂದಿಲ್ಲ ಮಧು ಗೌತಮ್ಪುರ ಟ್ರಿಮ್ ಮಾಡೋಕ್ಕೆ ಗೌತಮ್ಪುರ ಹಾಂ ಓಕೆ ಥ್ಯಾಂಕ್ ಯು ಸರ್ ಬೇರೆ ಮೆಂಬರ್ಸ್ ಸರ್ ಸಾರಿ ಒಂದು ನಾಲ್ಕೈದು ಮೀಟರ್ ನಾನು ಬರೋಕ್ಕಾಗಿಲ್ಲ ಸರ್ ಪರ್ಸನಲ್ ಪ್ರಾಬ್ಲಮ್ ಇತ್ತು. ನಿಮಗೆ ಚೇಂಜ್ ಮಾಡೋಣ ಅಂತಿದ್ದೀವಿ ನಾವು. ಓಕೆ ಸರ್ ಒಳ್ಳೆದಾಗುತ್ತೆ ಮಾಡಿ ನನಗೆ ಬರ್ಬೇಕಲ್ಲ ನೀವು ಬರ್ಲಿಲ್ಲ ಅಂದ್ರೆ ಹಿಂಗೆ ಮಾಡಿ ಸರ್ ದಯವಿಟ್ಟು ನನಗಿಂತ ಒಳ್ಳೆ ಕೆಲಸ ಮಾಡೋದಕ್ಕೆ ಸಂತೋಷ ನನಗೆ. ಎಲ್ಲ ಕೆಲಸ ಮಾಡೋರು ಬೇಕಾದಷ್ಟು ಇರ್ತಾರೆ, ಮೀಟಿಂಗ್ ಬರ್ಬೇಕಲ್ವಾ? ನೀವು ಮೀಟಿಂಗ್ ಬರ್ದೇ ಹೋದ್ರೆ ಏನಾಗ್ತದೆ ನಮ್ಗೆ? ಬಾಕಿರೋರು ಏನ್ ಸರ್ ಅವ್ರು ಮೀಟಿಂಗ್ ಬರಲ್ಲ, ನಮ್ಗೆ ಹಾಕಿಲ್ಲ ಅವ್ರಿಗೆ ಹಾಕಿಲ್ಲ ಅಂತ ಮಾಡ್ತಾರೆ. ದಯವಿಟ್ಟು ಮೀಟಿಂಗ್ ಬಂದ್ಬಿಡಿ. ಓಕೆ ಕಂಪ್ಲೇಂಟ್ ಹೇಳ್ಬೋದು ಸರ್. ಹಾ ಹೇಳಿ, ಹೊಸ ಕಂಪ್ಲೇಂಟ್ ಹೇಳಿ. ಹೊಸ ಕಂಪ್ಲೇಂಟ್ ORC ರೋಡಲ್ಲಿ ವಾಟರ್ ಲೈನ್ ಸೇವ್ ಮಾಡೋದು ಇದರಿಂದ ಮದರ್ ಬೇಸರ್ ರೋಡಿಂದ ಅಪ್ ಟು MLA ಆಫೀಸ್ ಸಂಘ ಅಲ್ಲೇ ಆಫೀಸ್ ಅಷ್ಟು ದೂರ ಅಗಿತಾರೆ, ಕ್ಲೀನ್ ಮಾಡ್ತಾರೆ. ಅದಕ್ಕೆ ನೀರು ಬರದೇ ಇರುವಾಗ ಅವ್ರು ರೆಡಿ ಮಾಡ್ತಾರೆ. ನೆಕ್ಸ್ಟ್ ಟೈಮ್ ನೀರು ಬರೋದ್ರೆ ಲೀಕ್ ಆಗುತ್ತೆ. ಅದೇ ಒಂದ್ ದಿವಸ ಬಿಟ್ಟು ಮಾಡಿರೋ ಕೆಲಸ ನೀರು ಬರೋ ಚೆಕ್ ಮಾಡಿ ಅದು ಕ್ಲಿಯರ್ ಆಗಿ ನೀರು ಬಂದಿಲ್ಲ ಅಂದ್ರೆ ಕ್ಲೋಸ್ ಮಾಡಿ ಸ್ವಲ್ಪ ದಿವಸ ಓಪನ್ ಆಗಿರುತ್ತೆ, ಪರವಾಗಿಲ್ಲ. ಇನ್ನೊಂದು ಅಂಬೇಡ್ಕರ್ ಸ್ಟ್ಯಾಚ್ಯೂ ಹತ್ರ ನೀರು ಬರುವಾಗ ಮಾತ್ರ ತುಂಬಾ ನೀರು ಹೋಗ್ತದೆ, ಅನಿತದ ಎಲ್ಲಿಂದ ಲೀಕ್ ಆಗಿ ಬರೋದು ಗೊತ್ತಾಗ್ತಲ್ಲ. ಅಂಬೇಡ್ಕರ್ ಸ್ಟ್ಯಾಚ್ಯೂ ಹತ್ರ ಆ ಮೋರಿಯಲ್ಲಿ ನೋಡಿ ಸಿಕ್ಕಾಬಿಟ್ಟೆ ಡೈಲಿ ನಿಮ್ದು ವಾಟರ್ ಸಪ್ಲೈ ಇರೋ ದಿವಸ ತುಂಬಾ ನೀರು ಹೋಗ್ತದೆ. ನಿಲ್ಸಪ್ಪ, ನೀರಿಲ್ಲದೆ ಒಂದ್ ಕಡೆ ಕಷ್ಟ, ಇನ್ನೊಂದ್ ಕಡೆ ಸುಮ್ಮನೆ ನೀರು ವೇಸ್ಟ್ ಆಗಿ ಹೋಗುತ್ತೆ. ಯಾಕೆ ಸ್ಟಾಪ್ ಮಾಡಲ್ಲ? ಅದು ಯಾವಾಗ? ಅದು ಇವತ್ತು ಹೊಸದೇನಲ್ಲ, ಅದು ಹಳೆ ಕಂಪ್ಲೇಂಟ್. ಅದು ಇಮಿಡಿಯೇಟ್ ಅಟೆಂಡ್ ಮಾಡಿ ನೋಟ್ ಮಾಡ್ರಿ. ಅದು ಅಗ್ರಮ್ ಯಾರು ಅದು ಒಂಚೂರು ಅಟೆಂಡ್ ಮಾಡಿ, ಅದು ನೋಡಿ ನೀರು ಬರೋ ಇಮಿಡಿಯೇಟ್ ಅಟೆಂಡ್ ಮಾಡಿ. ಬೇರೆ ದಿವಸ ಬರಲ್ಲ, ನೀರು ಬರುವಾಗ ತುಂಬಾ ನೀರು ಹೋಗ್ತದೆ ಒಂದು. ಆಮೇಲೆ ನಮ್ಮ ರಾಜಗೋಪಾಲ್ ಮೊದಲ ಸ್ಟ್ರೀಟ್ ಸರ್, ಅಲ್ಲಿ ತುಂಬಾ ರೋಡ್ ಡ್ಯಾಮೇಜ್ ಆಗಿದೆ. ಸೆಂಟ್ರಲ್ ರೋಡ್ ಅಲ್ಲಿ ಸ್ವಲ್ಪ ಪ್ಯಾಚ್ ಅಪ್ ಮಾಡಲಾಗಿದೆ. ಯಾವ ರೋಡು? ರಾಜಗೋಪಾಲ್ ಮೊದಲ ರೋಡ್, ಆಸ್ಟಿನ್ ಟೌನ್. ಓಕೆ. ಆಮೇಲೆ ಆಸ್ಟಿನ್ ನಾರ್ತ್ ರೋಡ್ ಅಲ್ಲಿ ಫುಲ್ ಡ್ರೈನೇಜ್ ಎಲ್ಲ ಏನೇನು ಪ್ರಾಬ್ಲಮ್ ಇಲ್ಲ. ಆದ್ರೆ ಒಂದು 80 ಮೀಟರ್ಸ್ ಮಾತ್ರ ಜಗದೀಶ್ ಅವರು ಇದ್ದರು, ಅವರು ರೆಡಿ ಮಾಡ್ತೀನಿ ಮಾಸ್ಕರ್ಸ್ ಕೊಟ್ಟರು ನಮಗೆ. ಆ ಕೆಲಸ ಆಗಿಲ್ಲ. ಡ್ರೈನೇಜ್ ವಾರಕ್ಕೆ ಒಂದ್ಸಾರಿ 2 ಸಾರಿ ಅಲ್ಲಿ ಬ್ಲಾಕ್ ಆಗ್ತದೆ. ನಮ್ಮ ಮನೆ ಮುಂದೆ ಫುಲ್ ಇದು ಶ್ರೀನಿವಾಸ್ ನಾರ್ತ್ ರೋಡ್ ನೀರು 80 ಮೀಟರ್ಸ್ ಅಷ್ಟೇ. ಎಲ್ಲ ಕೆಲಸ ಆಗಿದೆ ಅಲ್ಲಿ. ನಾವು ಮುಂಚೆ ಸರ್ಲಾಮ ಕಾರ್ಪೊರೇಟ್ ಎಲ್ಲ ಇರುವಾಗಲೇ ಮಾಡಿದ ಕೆಲಸ ಅದು. ಈಗ ಒಂದು 80 ಮೀಟರ್ಸ್ ಮಾತ್ರ ಪೆಂಡಿಂಗ್ ಇಟ್ಟಿದ್ದಾರೆ. ಅದೊಂದು ಮಾಡ್ಬಿಟ್ರೆ ಏನು ತೊಂದರೆನೇ ಇರಲ್ಲ. ಅದೊಂದು ಮಾಡಬೇಕಾಗಿದೆ. ಆಮೇಲೆ ಸರ್ ಅಂಗಡಿಯಲ್ಲಿ ಸರ್ ತುಂಬಾ ಗಾಂಜಾ ಹುಡುಗರು ತುಂಬಾ ಮನೆ 4-5 ಅಂಗಡಿಗಳೆಲ್ಲ ಲಾಕರ್ ಹೊರದಾಕಿ ಕರ್ತನ ಮಾಡ್ಕೊಂಡು ಹೋಗಿದ್ದಾರೆ. ಸ್ವಲ್ಪ ಅದನ್ನ ಪೊಲೀಸ್ ಅವರು ಆಕ್ಷನ್ ತಗೊಂಡು ಸ್ವಲ್ಪ ರೌಂಡ್ಸ್ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಸರ್ ಅಷ್ಟೇ. ಮೊನ್ನೆ ಒಂದು ಅಂಗಡಿ ಸರ್ 4 ಅಂಗಡಿ ಹೊರದಾಕಿದ್ದಾರೆ. ಹೊರದಾಕಿ ಸ್ವಲ್ಪ